Hi, this is Shashikumara HB. I am a tax consultant and AMFI mutual fund distributor. ತುಂಬ ನಾನು ಈ ವಿಡಿಯೋದಲ್ಲಿ ಮ್ಯೂಚುವಲ್ ಫಂಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ತುಂಬ ಜನಗಳಿಗೆ ಏನಂತಂದರೆ ಮನಿನ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಇನ್ವೆಸ್ಟ್ಮೆಂಟು ಫಾಸ್ಟಾಗಿ ಬೆಳಿಬೇಕು, ಗ್ರೋತ್ ಚೆನ್ನಾಗಿರಬೇಕು, ಎಲ್ಲಿ ಇನ್ವೆಸ್ಟ್ ಮಾಡೋದು ಅನ್ನೋರಿಗೆ ಮತ್ತು ತುಂಬ ಜನಗಳು ಮ್ಯೂಚುವಲ್ ಫಂಡು ಮೋಸ್ಟ್ ಪಾಪ್ಯುಲರ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಆಗಿದೆ ಇವತ್ತು. ಸೊ ಈ ವಿಡಿಯೋದಲ್ಲಿ ನಾನು ಮ್ಯೂಚುವಲ್ ಫಂಡ್ ಅಂದರೆ ಏನು, ಹೇಗೆ ಮ್ಯೂಚುವಲ್ ಫಂಡ್ ವರ್ಕ್ ಆಗುತ್ತೆ, ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಏನಿವೆ, ವೈ ಮ್ಯೂಚುವಲ್ ಫಂಡ್ಸ್ ಆಫ್ ಪಾಪ್ಯುಲರ್ ಅಮಾಂಗ್ ಇನ್ವೆಸ್ಟರ್ಸು, ಮ್ಯೂಚುವಲ್ ಫಂಡ್ಸು ಏನಕ್ಕೆ ಫೇಮಸ್ ಆಗಿದೆ ಇವತ್ತು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮ್ಯೂಚುವಲ್ ಫಂಡ್ ಅಂದರೆ ಸಿಂಪಲಾಗಿ ಹೇಳಬೇಕು ಅಂತಂದರೆ ಮ್ಯೂಚುವಲ್ ಫಂಡ್ ಇದು ಇನ್ವೆಸ್ಟ್ಮೆಂಟ್ ವೆಹಿಕಲು. ಅದು ಏನು ಮಾಡುತ್ತೆ ಅಂತಂದರೆ ಮೆನಿ ಇನ್ವೆಸ್ಟರಿಂದ ಅಮೌಂಟ್ನ ಪೂಲ್ ಮಾಡಿ ಇನ್ವೆಸ್ಟೆಡ್ ಇನ್ ಫೈನಾನ್ಷಿಯಲ್ ಅಸೆಟ್ಸು. ಅಂದರೆ ತುಂಬ ಜನಗಳ ಇನ್ವೆಸ್ಟರ್ಸಿಂದ ಸ್ಮಾಲ್ ಅಮೌಂಟ್ನ ಕಲೆಕ್ಟ್ ಮಾಡಿ ಅದು ಫೈನಾನ್ಷಿಯಲ್ ಅಸೆಟ್ಸಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಯಾವ್ಯಾವ ಫೈನಾನ್ಷಿಯಲ್ ಅಸೆಟ್ಸಲ್ಲಿ ಸ್ಟಾಕ್ಸ್ ಇರ್ಬೋದು, ಬಾಂಡ್ಸು, ಗೌರ್ಮೆಂಟ್ ಸೆಕ್ಯೂರಿಟೀಸು, ಮನಿ ಮಾರ್ಕೆಟ್ಸ್ ಇನ್ಸ್ಟ್ರೂಮೆಂಟ್ಸು. ಈ ಫಂಡ್ಸ್ಗಳನ್ನ, ಈ ಫೈನಾನ್ಷಿಯಲ್ ಅಸೆಟ್ಸ್ನ ಪ್ರೊಫೆಷ್ನಲ್ ಫಂಡ್ ಮ್ಯಾನೇಜರ್ಸು ಮ್ಯಾನೇಜ್ ಮಾಡ್ತಾರೆ. ಈ ಪ್ರೊಫೆಷ್ನಲ್ ಫಂಡ್ ಮ್ಯಾನೇಜರ್ಸು ಇವರಂದರೆ ಯಾರು? ಪ್ರೊಫೆಷ್ನಲ್ ಫಂಡ್ ಮ್ಯಾನೇಜರ್ಸು ಇವರು ಮ್ಯೂಚುವಲ್ ಫಂಡ್ ಕಂಪ್ನಿ, ಇದು ಮ್ಯೂಚುವಲ್ ಫಂಡ್ ಕಂಪ್ನಿ ಸೆಬಿ ಅಂಡರಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಈ ಕಂಪ್ನಿ ಒಂದು ಸ್ಕೀಮ್ನ ಅನೌನ್ಸ್ ಮಾಡುತ್ತೆ. ಆ ಸ್ಕೀಮ್ಗೆ ಒಬ್ಬ ಫಂಡ್ ಮ್ಯಾನೇಜರ್ನ ಅಲಾಟ್ ಮಾಡುತ್ತೆ. ಆ ಫಂಡ್ ಮ್ಯಾನೇಜರು ಈ ಪಬ್ಲಿಕ್ಕಿಂದ ಏನು ಅಮೌಂಟ್ ಕಲೆಕ್ಟ್ ಮಾಡುತ್ತೆ ಕಂಪ್ನಿ, ಸ್ಮಾಲ್ ಅಮೌಂಟ್ ಇನ್ವೆಸ್ಟರ್ಸ್ಗಳು ಏನು ಇನ್ವೆಸ್ಟ್ ಮಾಡ್ತಾರೆ ಆ ಅಮೌಂಟ್ನ ಈ ಫಂಡ್ ಮ್ಯಾನೇಜರ್ಸು ಮ್ಯಾನೇಜ್ ಮಾಡ್ತಾರೆ. ಹೆಂಗೆ ಮ್ಯಾನೇಜ್ ಮಾಡ್ತಾರೆ? ಈ ಫಂಡ್ ಮ್ಯಾನೇಜರ್ಸು ಅವರು ಸ್ಟಾಕ್ಗೆ, ಬಾಂಡ್ಸ್ಗೆ, ಗೌರ್ಮೆಂಟ್ ಸೆಕ್ಯೂರಿಟೀಸ್ಗೆ, ಮನಿ ಮಾರ್ಕೆಟ್ಸ್ ಇನ್ಸ್ಟ್ರೂಮೆಂಟ್ಸ್ಗಳಿಗೆ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಅವರು ಇದರಲ್ಲಿ ಏನು ಒಂದು ಬೆನಿಫಿಟ್ ಅಂತಂದರೆ, ನಾವು ಇಂಡಿವಿಜುವಲ್ ಸ್ಟಾಕ್ನ ಇನ್ವೆಸ್ಟರ್ಸ್ ಏನಕ್ಕೆ ಮ್ಯೂಚುವಲ್ ಫಂಡ್ಗೆ ಹೋಗ್ತಾರೆ ಅಂತಂದರೆ ಇಂಡಿವಿಜುವಲ್ ಸ್ಟಾಕ್ಗಳನ್ನ ಪಿಕ್ ಮಾಡೋದ್ರ ಬದಲು ಅವ್ರು ಫಂಡ್ ಮ್ಯಾನೇಜರು ಆ ಫೀಲ್ಡಲ್ಲಿ ಎಕ್ಸ್ಪರ್ಟ್ ಇರ್ತಾರೆ ಅವರು. ಸೊ ಅದಕ್ಕೋಸ್ಕರ ಅವ್ರ ಮೇಲೆ ರಿಲೇ ಆಗಿ ಇದು ಮಾಡ್ತಾರೆ. ನೆಕ್ಸ್ಟು ಈ ಮ್ಯೂಚುವಲ್ ಫಂಡು ಹೇಗೆ ವರ್ಕ್ ಆಗುತ್ತೆ? ಫಸ್ಟು ಫಾರ್ ಎಕ್ಸಾಂಪಲ್ ಒಂದು ಸಪೋಸ್ ಈಗ 1000 ಇನ್ವೆಸ್ಟರ್ಸು ಇದ್ದಾರೆ. ಆ 1000 ಇನ್ವೆಸ್ಟರ್ಸು ಎವ್ರಿ ಮಂತ್ 10,000 ಇನ್ವೆಸ್ಟ್ ಮಾಡ್ತಾರೆ. ಸೊ 1000 ಇನ್ವೆಸ್ಟರ್ಸ್ ಇಂಟು 10,000 ಅಮೌಂಟು. ಸೊ 1 crore rupees ಪರ್ ಮಂತು. ಈ ಅಮೌಂಟ್ನ ಫಂಡ್ ಮ್ಯಾನೇಜರ್ ಕಂಪ್ನಿಗೆ ಪ್ರತಿ ತಿಂಗಳು SIP ಆಗಿ ಇಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟಾಗಿ ಇನ್ವೆಸ್ಟ್ ಮಾಡ್ತಾರೆ. ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡಿದಾಗ ಈ ಫಂಡ್ ಮ್ಯಾನೇಜರ್ಸ್ ಏನು ಮಾಡ್ತಾರೆ, ಇದನ್ನ ಮಾರ್ಕೆಟ್ಗೆ, ಮನಿ ಮಾರ್ಕೆಟು, ಸ್ಟಾಕ್ಸು, ಬಾಂಡ್ಸು ಗಳಿಗೆ ಇನ್ವೆಸ್ಟ್ ಮಾಡ್ತಾರೆ. ಈ ಅಮೌಂಟ್ನ ಇನ್ವೆಸ್ಟ್ ಮಾಡೋದನ್ನ ಮ್ಯೂಚುವಲ್ ಫಂಡ್ ಕಂಪ್ನಿ ಯೂನಿಟಾಗಿ ಇಶ್ಯೂ ಮಾಡುತ್ತೆ ಇನ್ವೆಸ್ಟರ್ಸ್ಗೆ. ಸೊ ಈ 1 crore rupeesಲ್ಲಿ ಫಾರ್ ಎಕ್ಸಾಂಪಲ್ ಏನೋ ಒಂದು ಮ್ಯಾನೇಜರ್ಗೆ ಓಕೆ ಅನ್ಸಿ 80 lakh rupees ಇನ್ವೆಸ್ಟ್ ಮಾಡ್ತಾರೆ. ಆ 80 lakh rupeesನ ಇನ್ವೆಸ್ಟ್ ಮಾಡಿರ್ತಾರೆ. ಇನ್ನು ತಿರ್ಗಾ ಆಫ್ಟರ್ 10 days 20 lakh ಇನ್ವೆಸ್ಟ್ ಮಾಡ್ತಾರೆ. ಅವ್ರಿಗೆ ಯಾವ ಸೂಟಬಲ್ ಅನಿಸುತ್ತೆ, ಇದು ಕಂಪ್ನಿ ಗ್ರೋತ್ ಆಗುತ್ತೆ, ಆ ಸ್ಟಾಕ್ ಮೇಲೆ ಇಲ್ಲ ಬಾಂಡ್ಸ್ ಮೇಲೆ, ಫಿಕ್ಸ್ಡ್ ಸೆಕ್ಯೂರಿಟೀಸ್ ಮೇಲೆ ಇನ್ವೆಸ್ಟ್ ಮಾಡುತ್ತೆ. ಅದನ್ನು ಅವ್ರು ಏನೇನು ಇನ್ವೆಸ್ಟ್ ಮಾಡಿದ್ದಾರೆ ಅದನ್ನ ಯೂನಿಟಾಗಿ ಕನ್ವರ್ಟ್ ಮಾಡಿ ಒಂದು ಯೂನಿಟ್ನ ಇಶ್ಯೂ ಮಾಡುತ್ತೆ ಬೇಸ್ಡ್ ಆನ್ ದೇರ್ ಇನ್ವೆಸ್ಟ್ಮೆಂಟು. ಓಕೆನಾ? ನೆಕ್ಸ್ಟು ಇದರಲ್ಲಿ ಟೈಪ್ ಆಫ್ ಮ್ಯೂಚುವಲ್ ಫಂಡ್ಸು, ಯಾವ ಟೈಪ್ ಆಫ್ ಮ್ಯೂಚುವಲ್ ಫಂಡ್ಸ್ ಇದೆ? ಫಸ್ಟು ಈಕ್ವಿಟಿ ಮ್ಯೂಚುವಲ್ ಫಂಡ್ಸು ಅಂತಂದ್ರೆ ಇಲ್ಲಿ ಮೇನ್ಲಿ ಫುಲ್ ಅಮೌಂಟ್ ನೀವು ಏನು ಇನ್ವೆಸ್ಟ್ ಮಾಡಿರ್ತೀರ ಆ ಅಮೌಂಟ್ ಫುಲ್ಲು ಈಕ್ವಿಟಿ ಸ್ಟಾಕ್ಗಳಿಗೆ ಹೋಗುತ್ತೆ. ಇದರಲ್ಲಿ ಹೈ ರಿಟರ್ನ್ ಇರುತ್ತೆ, ಹಂಗೆ ರಿಸ್ಕು ಹಾಗೇ ಇರುತ್ತೆ. ಹೈಯರ್ ರಿಸ್ಕು ಬಟ್ ಹೈಯರ್ ರಿಟರ್ನ್ ಪೊಟೆನ್ಷಿಯಲ್ ಇರುತ್ತೆ. ನೆಕ್ಸ್ಟು ಡೆಪ್ಟ್ ಮ್ಯೂಚುವಲ್ ಫಂಡು ನಿಮ್ಗೆ ಫಿಕ್ಸ್ಡ್ ಇನ್ಕಮ್ ಸೆಕ್ಯೂರಿಟೀಸು. ಈ ಡೆಪ್ಟ್ ಮ್ಯೂಚುವಲ್ ಫಂಡ್ ಏನಂದರೆ ಲೈಕ್ ನಿಮಗೆ ಎಫ್ ಡಿ ಅಂತ ಹೇಳ್ಬೋದು. ಎಫ್ ಡಿಲಿ ಹೆಂಗೆ
6-7% ಇಂಟ್ರೆಸ್ಟ್ ಬರುತ್ತೋ ಅದೇ ಥರ ಇಲ್ಲಿ ಒಂದು ಪ್ರೀಮಿಯಮ್ 0.5% ಆರ್ 1% ಎಕ್ಸ್ಟ್ರಾ ಬರ್ಬೋದು ನಿಮಗೆ. ಸೊ ಡೆಪ್ಟ್ ಮ್ಯೂಚುವಲ್ ಫಂಡು. ನೆಕ್ಸ್ಟು ಹೈಬ್ರಿಡ್ ಮ್ಯೂಚುವಲ್ ಫಂಡು. ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಏನಂತಂದರೆ ಡೈವರ್ಸಿಫಿಕೇಷನು. ಸ್ಟಾಕಲ್ಲಿ 50%, ಡೆಪ್ಟಲ್ಲಿ 50%, ಆ ಸ್ಟಾಕಲ್ಲಿ 60, ಇದ್ರಲ್ಲಿ 40, ಲೈಕ್ ಹಂಗೆ ಬ್ಯಾಲೆನ್ಸ್ಡ್ ಆಗಿ ರಿಸ್ಕು ರಿಟರ್ನ್ ಇದು ಮಾಡಿ ಇನ್ವೆಸ್ಟ್ ಮಾಡ್ತಾರೆ. ನಿಮಗೆ ಯಾವ್ಯಾವ ರೀತಿ ಇನ್ವೆಸ್ಟ್ ಮಾಡ್ಬೋದು ಮ್ಯೂಚುವಲ್ ಫಂಡ್ಗೆ? ಇಲ್ಲ ಒಂದು ಲಮ್ಸಮ್ ಆಗಿ ಇನ್ವೆಸ್ಟ್ ಮಾಡ್ಬೋದು, ಇಲ್ಲ ಎಸ್ ಐ ಪಿ ಇನ್ವೆಸ್ಟ್ ಮಾಡ್ಬೋದು. ಈ ಏನು ಇನ್ವೆಸ್ಟ್ ಮಾಡ್ಬೋದು ನೀವು ಎಸ್ ಐ ಪಿ ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ ರುಪಿ ಕಾಸ್ಟ್ ಅವರೇಜ್ ಆಗ್ತಾ ಹೋಗುತ್ತೆ, ಲಾಂಗ್ ಟರ್ಮ್ ಕಾಂಪೌಂಡ್ ಆಗ್ತಾ ಹೋಗುತ್ತೆ. ಅಡ್ವಾಂಟೇಜಸ್ ಏನಿರುತ್ತೆ? ಅಡ್ವಾಂಟೇಜಸ್ ಆಫ್ ಮ್ಯೂಚುವಲ್ ಫಂಡ್ಸು. ಅಡ್ವಾಂಟೇಜಸ್ ಏನಿರುತ್ತೆ ಇದರಲ್ಲಿ? ಪ್ರೊಫೆಷ್ನಲ್ಲು ಫಂಡ್ ಮ್ಯಾನೇಜ್ ಮಾಡ್ತಾರೆ. ನೆಕ್ಸ್ಟು ಡೈವರ್ಸಿಫಿಕೇಷನ್ ಇರುತ್ತೆ ನಿಮ್ಮ ಫಂಡು. ಡೆಪ್ಟು ಮತ್ತು ಈಕ್ವಿಟಿ ಒಂದೇ ಸ್ಟಾಕಲ್ಲಿರಲ್ಲ, ಯಾವ್ದು ಗುಡ್ ಸ್ಟಾಕ್ ಇರುತ್ತೆ ಎಲ್ಲ ಸ್ಟಾಕ್ಗಳಿಗೂ ಇರುತ್ತೆ. ಈಗ ನಿಫ್ಟಿ 50 ಸ್ಟಾಕ್ಗಳಿದೆ. ನಿಫ್ಟಿ ಸ್ಟಾಕಲ್ಲಿ ಬೇಸ್ಡ್ ಆನ್ ದೇರ್ ವೆಯ್ಟೇಜ್ ಅವ್ರು ಇನ್ವೆಸ್ಟ್ ಮಾಡಿರ್ತಾರೆ. ಸೇಮ್ ಅದೇ ರೀತಿ ಫಂಡ್ ಮ್ಯಾನೇಜರು ಒಂದೊಂದು ಪೋರ್ಷನ್ನ ಅಲೋಕೇಟ್ ಮಾಡಿರ್ತಾರೆ ಗುಡ್ ಸ್ಟಾಕ್ಗಳಿಗೆ. ನೆಕ್ಸ್ಟು ನೀವು ಈಸಿಯಾಗಿ ಸ್ಮಾಲ್ ಅಮೌಂಟಲ್ಲಿ ಸ್ಟಾರ್ಟ್ ಮಾಡ್ಬೋದು ಮ್ಯೂಚುವಲ್ ಫಂಡು. ಇದು ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಷನ್ ಮಾಡೋಕ್ಕೆ ನಿಮಗೆಲ್ಲ ಹೆಲ್ಪ್ ಆಗುತ್ತೆ. ಈ ಇನ್ವೆಸ್ಟರ್ಸು ಮೇಯ್ನಾಗಿ ಮ್ಯೂಚುವಲ್ ಫಂಡ್ಸ್ನ ಇನ್ವೆಸ್ಟ್ ಮಾಡೋ ಪರ್ಪಸ್ಸು ಅವರು ಗೋಲ್ ಅಚೀವ್ ಮಾಡೋಕ್ಕೆ ಏನು ಮಾಡ್ತಾರೆ? ಏನು ಗೋಲು? ರಿಟೈರ್ಮೆಂಟ್ ಪ್ಲಾನಿಂಗ್ ಇರ್ಬೋದು, ಇಲ್ಲ ಚಿಲ್ಡ್ರನ್ ಎಜುಕೇಷನ್ ಇರ್ಬೋದು, ವೆಲ್ತ್ ಕ್ರಿಯೇಷನ್ ಇರ್ಬೋದು, ಇವುಗಳನ್ನ ಇದು ಮಾಡೋಕ್ಕೆ ಇದು ಮಾಡ್ತಾರೆ. ಇವತ್ತಿನ ಇನ್ಫ್ಲೇಷನು, ಈಗ ಫಾರ್ ಎಕ್ಸಾಂಪಲ್ 7% ಇನ್ಫ್ಲೇಷನ್ ಇದೆ ಅಂತಂದರೆ ನೀವು ಎಫ್ ಡಿ ಇಡ್ತು ಅಂತಂದರೆ ಎಫ್ ಡಿಲೂ ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ಗಳಲ್ಲೂ ಇವತ್ತು ಸೇಫ್ ಬ್ಯಾಂಕ್ಗಳಲ್ಲಿ ಎಫ್ ಡಿ ಇಡ್ತೀನಿ ಅಂತಂದರೆ 6-7% ವಿಲ್ ಗೆಟ್ ದಿ ಎಫ್ ಡಿ ಇಂಟ್ರೆಸ್ಟು. ಸೊ ಈ ಇನ್ಫ್ಲೇಷನ್ನ ಬೀಟ್ ಮಾಡಬೇಕು ಅಂತಂದರೆ ಇವತ್ತು ನೀವು ಮ್ಯೂಚುವಲ್ ಫಂಡ್ಸು ಈ ಥರ ಡೈವರ್ಸಿಫೈ ಮಾಡಲೇಬೇಕು ಫಂಡ್ನ. ಇಲ್ಲ ಅಂತಂದರೆ ನಿಮ್ಮ ಫಂಡು ಈಕ್ವಲ್ ಟು ಇನ್ಫ್ಲೇಷನ್ ಆಗಿರುತ್ತೆ. ಸೊ ಮನಿ ನಿಮ್ಗೆ ಗ್ರೋ ಆಗೋಲ್ಲ ನಿಮಗೆ. ಸೊ ಇದೆಲ್ಲ ಮ್ಯೂಚುವಲ್ ಫಂಡ್ ಬಗ್ಗೆ ಡಿಸ್ಕ್ಲೈಮರ್ ಏನಂತಂದರೆ ಇದು ವಿಡಿಯೋ ಎಲ್ಲ ಪೂರ್ತಿ ಎಜುಕೇಷನಲ್ ಆ್ಯಂಡ್ ಇನ್ಫಾರ್ಮೇಷನ್ ಪರ್ಪಸ್ ಓನ್ಲಿ. ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಪ್ಲೀಸ್ ರೀಡ್ ಆಲ್ ಸ್ಕೀಮ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ carefully before investing. Investment decisions should be made based on financial goals, risk profile and investment horizon. If you found this video useful, please like video, subscribe to the channel and more content on mutual fund and investing. If you need guidance in starting SIP or selecting suitable mutual funds, you may contact me. Thank you for watching. Thank you.